ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶಂಕರ್ ಬದಿ. ನಾವು ಇವತ್ತು ನಮ್ಮ ಮನೆಯಿಂದ ಹೊರಟಿದ್ದೀವಿ. ಇವಾಗ ನಮ್ಮ ಯೋಗೇಶ್ ಅಣ್ಣರ ಹತ್ರ ಮನೆಗೆ ಬಂದು ಎಲ್ಲ ಅತ್ತಿಗೆಯವರು ಇಲ್ಲಿ ಪೂಜೆ ಮಾಡಿ ಗಾಡಿಗೆ ಪೂಜೆ ಮುಗಿಸ್ಕೊಂಡು ಎಲ್ಲ ಒಂದು ಮಂಗಳಾರತಿ ಆಡಿ ಕಾಯಿಗೆ ಹೊಡೆದು ದೃಷ್ಟಿ ತೆಗೆದು ಇವಾಗ ಎಲ್ಲರೂ ಮಂಗಳಾರತಿಯನ್ನು ತಗೊಂಡು ಇವಾಗ ಹೋಗ್ತಾ ಇದ್ದೀವಿ. ಕೇರಳ ಶಾಲೆಗೆ ಬಂದಿದ್ದೀವಿ. ನೋಡ್ರಿ, ನೀರಿಗೆ ಮಕ್ಕಳಿಗೆ ಕೈ ತೊಳಕ ಹಿಂಗೆ ಸಾಬೂನು ಇಲ್ಲಿ ಇದೆ ಬ್ರಷ್ ಮಾಡಿಬಿಟ್ರೆ. ಅಕ್ಕ ಇದೇನಕ್ಕ? ಯಾವ ಚಟ್ನಿ ಅಕ್ಕ? ಟೊಮೊಟೊ ಚಟ್ನಿ. ಮಸಾಲ ಚಪಾತಿ. ಪ್ರಸನ್ನಿ ಕಡಾವು ಕೇರಳ ದೇವಸ್ಥಾನಕ್ಕೆ ಬಂದಿದ್ದೀವಿ. ಈಗ ನಮ್ಮ ಅಣ್ಣನ ಜೊತೆಗೆ ಬಂದೀನಿ, ಪ್ರಭು ಅಣ್ಣ ಅಂತೇಳಿ. ತುಂಬ ಸ್ಟ್ರಾಂಗು. ಶಿವರಾತ್ರಿ ಹಬ್ಬಕ್ಕೆ ವಿಶಿಷ್ಟ ಏನೇನೋ ಜಾತ್ರೆ ಪೂಜೆ ಎಲ್ಲ ಇರುತ್ತೆ ಇಲ್ಲಿ ಅಣ್ಣ. ಅದಕ್ಕೆ ಇಲ್ಲಿ ಫಸ್ಟ್ ಇವತ್ತೇ ಎಂಟ್ರಿ ಆಗಿರೋದು. ಇನ್ನು 3-4 ದೇವಸ್ಥಾನ ಇದೆ. ಇವತ್ತು ನಾಳೆ ಕೇರಳ ಟ್ರಿಪ್ಪಲ್ಲಿ ಇರ್ತೀವಿ ನಾವು. ಓಕೆ, ಥ್ಯಾಂಕ್ ಯು. ಇಲ್ಲಿ ಕಾಲುವೆಲ್ಲ ತೊಳ್ಕೊಂಡು ಆಮೇಲೆ ಒಳಗಡೆ ಹೋಗ್ಬೇಕು. ಇದು ಪ್ರಸಾದ. ಪೆರಳಸಿರಿ ಟೆಂಪಲ್ಗೆ ಬಂದಿದ್ದೀವಿ ಕೇರಳದಲ್ಲಿ. ಇವಾಗ ಜಸ್ಟ್ ಒಂದು ದಿವಸ ಇಲ್ಲಿ ಮಧ್ಯಾಹ್ನ ಬಂದಿದೆ. ಮಟ್ಟ ಬಿಸಿಲು ಅವತ್ತು ಹೆಂಗಿಲ್ಲ. ರಾಜರಾಜೇಶ್ವರ ಟೆಂಪಲ್
ರಾಜರಾಜೇಶ್ವರ ಟೆಂಪಲ್ ಕೇರಳ. ಇವಾಗ ನೈಟು 11:15. ಇವಾಗ ಇಲ್ಲಿ ದೈವಗಳ ನರ್ತನ ಇದೆ ಅಂತೆ, ಅದಕ್ಕೆ ನಾವು ಇವಾಗ ನೋಡೋಕೆ ಹೋಗ್ತಾ ಇದ್ದೀವಿ. ಪಂಜುರ್ಲಿ ದೈವದ್ದೇನೋ ಒಂದು ನೃತ್ಯ ಇದೆ ಅಂತೆ, ಅದು ನೋಡೋಕೆ ಹೋಗ್ತಾ ಇದ್ದೀವಿ ಎಲ್ಲರೂ. ನೋಡಿ ಇಲ್ಲೆಲ್ಲ ಇಲ್ಲೆಲ್ಲ ಸೌಂಡ್ ಬರ್ತಾ ಇದೆ, ನೋಡೋಣ ಬನ್ನಿ. ಏನೋ ಒಂಥರ ಖುಷಿ ಆಗ್ತಾ ಇದೆ. ನಾವು ಇವತ್ತು ದೈವ ನರ್ತನ ನೋಡೋಕೆ ಬಂದಿದ್ದೀವಿ. ಹಾಯ್ ಫ್ರೆಂಡ್ಸ್, ಈಗ ನಾವು ಮಡೇಕಾವ್ಗೆ ಬಂದಿದ್ದೀವಿ. ರೀಸೆಂಟಾಗಿ ದರ್ಶನ್ ಅವರು, ಡಿ ಕೆ ಶಿವಕುಮಾರ್ ಅವರೆಲ್ಲ ಬಂದಿದ್ರು ಇಲ್ಲಿ. ಆ ಒಂದು ದೇವಸ್ಥಾನಕ್ಕೆ ಬಂದಿದ್ದೆ. ಈ ಒಂದು ದೇವಸ್ಥಾನ ತುಂಬ ಅಂದರೆ ತುಂಬ ಶಕ್ತಿಶಾಲಿ ದೇವಸ್ಥಾನ. ನೀವೊಂದು ಸ್ವಲ್ಪ ಇದ್ರ ಬಗ್ಗೆ ಏನಂತಾರೆ? ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಮಹಾಶಿವರಾತ್ರಿಯ ಶುಭಾಶಯಗಳು. ಇಲ್ಲಿ ಮಡೇಕಾವ್ ಅಂತ ಕೇರಳದಲ್ಲಿ ದೇವಸ್ಥಾನ, ಇದು ಭಗವತಿ ಟೆಂಪಲ್ಲು. ಇಲ್ಲಿ ಶತ್ರು ಸಂಹಾರ ಅಂದರೆ ಶತ್ರು ನಾಶ ಮಾಡೋ ಅಂತ ಇಲ್ಲಿ ಪೂಜೆಯನ್ನು ಮಾಡಿಕೊಡಲಾಗುತ್ತದೆ. ತುಂಬ ಸ್ಟ್ರಾಂಗು, ತುಂಬ ಪವರ್ಫುಲ್. ಮಾಡೇಶ್ವರಿ ತಿರುವರಕಾಟ ಕಾವು ದೇವಸ್ಥಾನ. ಯಾರು ಕೈದ್ರ ಬಾಬಿ ಬಾಬಿ ಹೋದ್ರು.
ಬಾಮ್ಮ ಶಂಕರ್ ಸಾವ್ ಅವ್ರು ಕರೀತಾ ಇದ್ದಾರೆ. ಅಣ್ಣ ತಗೊಳ್ಳಿ. ಇಲ್ಲ ಆಯ್ತು. ಇವಾಗ ದರ್ಶನ ಆಯಿತು, ಹೊರಡ್ತಾ ಇದ್ದೀವಿ. ಈ ದೇವಸ್ಥಾನ ಅಂತೂ ತುಂಬ ಅಂದರೆ ತುಂಬ ಅದ್ಭುತವಾಗಿದೆ. ಯಾರು ಈ ದೇವಸ್ಥಾನನ ಮಿಸ್ ಮಾಡೋಕ್ಕೆ ಹೋಗಬೇಡಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಹಾಕಿದ್ರೆ ತುಂಬ ಜನ. ಇವಾಗ ನಮ್ಮ ಪ್ರಯಾಣ ಮೈಸೂರಿನ ನಂಜನಗೂಡು ಕಡೆಗೆ. ನಮಗೆ ಇವತ್ತು ನಮ್ದು ಎಷ್ಟು ಅದೃಷ್ಟ ಅಂದರೆ ರಾಜರಾಜೇಶ್ವರ ದರ್ಶನನ ನಾವು ಪಡ್ಕೊಂಡಿದ್ದೀವಿ. ಅದು ಕೂಡ ಶಿವರಾತ್ರಿ ಹಬ್ಬದ ದಿವಸ. ತುಂಬ ಅದೃಷ್ಟ ನಮ್ಮದು. ಇಲ್ಲಿ ಎಲ್ಲ ಇಷ್ಟ ಸುದ್ದಿ ಆಗುತ್ತೆ.